ಸರ್, ತಾವು ಸಹ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಗೃಹ ಇಲಾಖೆಯನ್ನು ಹ್ಯಾಂಡಲ್ ಮಾಡಿದಂಥ ಅನುಭವ ಇದ್ದಂಥವ್ರು. ಈಗ ಸರ್ಕಾರ ಹೇಳುವಂಥದ್ದು ಇದು ನಾವು ಪರ್ಮಿಷನ್ ಕೊಟ್ಟಿದ್ದಂಥದ್ದಲ್ಲ, ನಾವು ಜವಾಬ್ದಾರಿ ಅಲ್ಲ ಅನ್ನುವಂಥ ಹೇಳಿಕೆಗಳು ಕೆಲವೊಂದು ಇಂತಹ ಸಂದರ್ಭದಲ್ಲಿ ಬೇಕಿತ್ತಾ? ಅಸಂಬದ್ಧ ಅಲ್ವಾ ಇದು ಅಂತ? ಮೊಟ್ಟ ಮೊದಲನೇದಾಗಿ 11 ಜನ ಸಾವನ್ನಪ್ಪಿರುವಂಥದ್ದು, ಹಲವಾರು ಜನ ಗಾಯ ಆಗಿರುವಂಥದ್ದು ಅತ್ಯಂತ ಶೋಕದ ಸಂಗತಿ, ದುಃಖದ ಸಂಗತಿ. ಆ ದುಃಖದ ಜೊತೆಗೆ ಬಹುತೇಕವಾಗಿ ಕರ್ನಾಟಕದ ನಾಗರಿಕರಿಗೆ ದುಃಖದ ಜೊತೆಗೆ ಕೋಪ ಬಂದಿದೆ. ಒಂದು ಸರ್ಕಾರ ಒಂದು ಕ್ರಿಕೆಟ್ಟಿನ ವಿಜಯೋತ್ಸವವನ್ನು ನೀವು ಅದನ್ನು ನಿಯಂತ್ರಣ ಮಾಡೋಕ್ಕಾಗಲ್ಲ ಅಂದರೆ ಇನ್ನು ಇಡೀ ಕರ್ನಾಟಕದ ಜನತೆಯ ಸುರಕ್ಷತೆ ಹೆಂಗೆ ಮಾಡ್ತಾರೆ? ಮುಖ್ಯಮಂತ್ರಿಗಳು ಹೇಳಿದರು ಅನಿರೀಕ್ಷಿತವಾಗಿ ಭಾಳ ಜನ ಬಂದರು ಅಂತ. ಅಲ್ಲ, ನಿಮ್ಗೆ ಅನಿರೀಕ್ಷಿತ ಅಲ್ಲ, ನಿಮ್ಮ ಪ್ಲ್ಯಾನಿಂಗೇ ಮಾಡಿಲ್ಲ. ಹೀಗಾಗಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಬಿಡ್ತಾರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ನೋಡಿ, ನಿನ್ನೆ ರಾತ್ರಿ 12 ಗಂಟೆವರೆಗೂ ಗೇಮ್ ಆಗಿದೆ, 2 ಗಂಟೆವರೆಗೂ ಸೆಲೆಬ್ರೇಷನ್ ಆಗಿದೆ. ಇವ್ರು ಬೆಳಗ್ಗೆ ಬರ್ತಾರೆ. ಪೊಲೀಸ್ ಆಫೀಸರ್ಸು, ಸರ್ಕಾರದ ಮಂತ್ರಿಗಳು, KSA ಒಂದು ಸಭೆ ಮಾಡಿಲ್ಲ. DPRದವರು ಮಧ್ಯಾಹ್ನ ಹೇಳ್ತಾರೆ ವಿಧಾನಸಭೆ ಮುಂದೆ ಕಾರ್ಯಕ್ರಮಕ್ಕೆ ಆಜ್ಞೆ ಹೊಂದಿಸಿದ್ದಾರೆ. ಅಲ್ಲಿವರೆಗೂ ಇರಲಿಲ್ಲ, ಯಾವುದೂ ಪ್ಲ್ಯಾನ್ಡ್ ಇಲ್ಲ. ಮೊದಲು ಹೇಳಿದರು ರೋಡ್ ಶೋ ಇದೆ ಅಂತ. ಆಮೇಲೆ ಅಲ್ಲಿ ಜನರು ಸೇರಿದಾಗ ಅಲ್ಲೇನು ಹೇಳಿದ್ರು, ಇಲ್ಲ ನೀವು ಅಲ್ಲಿಗೆ ಬನ್ನಿ ಚಿನ್ನಸ್ವಾಮಿ ಸೈಡಿಗೆ. ಮೊದಲು ಹೇಳಿದ್ರು ನಿಮ್ಮ ಆ್ಯಪ್ ಮಾಡಿದ್ದೀವಿ, ಟಿಕೆಟ್ ತೊಗೊಳ್ಳಿ ಅಂತ. ಆಮೇಲೆ ಟಿಕೆಟ್ ಇಲ್ಲ, ಯಾರು ಬೇಕಾದ್ರೆ ಬರ್ಬೋದು. ಹೀಗಾಗಿ ಜನ ದೊಡ್ಡ ಸಂಖ್ಯೆಯಲ್ಲಿ ಬಂದರು. ಒಟ್ಟಾರೆ ಟೋಟಲಿ ಬೇಜವಾಬ್ದಾರಿ ಈ ಸರ್ಕಾರ. ಈ ಕೊಲೆಗೆ ನೇರವಾಗಿ ಈ ಸರ್ಕಾರವೇ ಕಾರಣ, ಇದರಲ್ಲಿ 2 ಮಾತಿಲ್ಲ. ಇವತ್ತು ಈ ಸರ್ಕಾರದ ಕೈಗೆ ಅಮಾಯಕರ ರಕ್ತ ಇವತ್ತು ಹತ್ತಿದೆ. ಅವ್ರ ಶಾಪವೂ ಕೂಡ ಈ ಸರ್ಕಾರಕ್ಕೆ ಆಗುತ್ತೆ. ಯಾರಾದರೂ 4 ಜನ ಸ್ಟ್ರೈಕ್ ಮಾಡ್ತಾರಂತಂದರೆ ನೀವು ಪರ್ಮಿಷನ್ ಕೇಳ್ತೀರಿ. ಮುಖ್ಯಮಂತ್ರಿಗಳು ಹೇಳಿದರು ಅದು ನಾವು KSA ಫಂಕ್ಷನ್ ಮಾಡಿದ್ದಾರೆ. ಹೌದು ಸ್ವಾಮಿ, ಸೆಕ್ಯೂರಿಟಿ ಯಾರು ಕೊಡೋದು? KSA ಅವರು ಕೊಡ್ತಾರ? ನೀವು ಕೊಡ್ತೀರಲ್ಲ, ಪ್ರತಿ ಕ್ರಿಕೆಟ್ ಮ್ಯಾಚಿಗೆ ಸೆಕ್ಯೂರಿಟಿ ನೀವೇ ಕೊಡ್ತೀರಿ. ಇಲ್ಲಿ ನನಗನ್ನಿಸ್ತಾ ಇದೆ ಪೊಲೀಸ್ ಇಲಾಖೆಯನ್ನು ಇವರು ಕಾನ್ಫಿಡೆನ್ಸಲ್ಲೇ ತೊಗೊಂಡಿಲ್ಲ. ನಾವು ವಿಡಿಯೋಗಳಲ್ಲಿ ನೀವು ತೋರಿಸಿರೋ ವಿಡಿಯೋಗಳಲ್ಲಿ ನೋಡ್ತೇವೆ, ಆ ಗಾಯಾಳುಗಳನ್ನು ಜನನೇ ಹೊತ್ತುಕೊಂಡು ಹೋಗಿ ಅವ್ರ ವಾಹನದಲ್ಲಿ ಇವತ್ತು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಪೊಲೀಸರು ಹಾಗೆ ಸುಮ್ಮನೆ ನಿಂತಿದ್ದಾರೆ. ಹಲವಾರು ಹಿರಿಯ ಪೊಲೀಸ್ ಅಧಿಕಾರಿಗಳು ಸುಮ್ಮನೆ ನಿಂತಿದ್ದಾರೆ. ಅಂದರೆ ಅರ್ಥ ಏನು? ಪೊಲೀಸರು ಸಂಪೂರ್ಣವಾಗಿ ನಿಷ್ಕ್ರಿಯಾಗಿದ್ದಾರೆ. ಯಾಕಂದರೆ ಈ ಸರ್ಕಾರ ಸಂಪೂರ್ಣವಾಗಿ ನಿಷ್ಕ್ರಿಯಾಗಿದೆ. ಆದ್ದರಿಂದ ಇದು ತನಿಖೆ ಆಗಬೇಕು. ಸಾವು ವ್ಯರ್ಥ ಆಗಿ ಹೋಗಬಾರ್ದು. ಮತ್ತು ಇದೊಂದು ವ್ಯವಸ್ಥೆಗೆ ಕಳಂಕ, ನಮ್ಮ ಕರ್ನಾಟಕಕ್ಕೆ ಕಳಂಕ. ಸುಧಾಕರ್ ಹೇಳಿದಂತೆ ಹಲವಾರು ಕ್ರಿಕೆಟ್ ವಿಜಯೋತ್ಸವಗಳಾಗಿದ್ದಾವೆ, ಕರ್ನಾಟಕದಲ್ಲೂ ಆಗಿದ್ದಾವೆ. ಈಗ ವರ್ಲ್ಡ್ ಕಪ್ ಗೆದ್ದಾಗ ಮುಂಬೈದಲ್ಲಿ ಅವರೊಂದು 25 ಕಿಲೋಮೀಟರ್ ರೋಡ್ ಶೋ ಮಾಡಿಬಿಟ್ರು. ಫಂಕ್ಷನ್ನೂ ಇಲ್ಲ, ಜನನೂ ಸೇರಿಸಲ್ಲ. ಇವತ್ತು ಹಂಗೆ ಮಾಡಿಬಿಟ್ಟಿದ್ರೆ ಮುಗಿದೋಗಿರೋದು. ಇವ್ರಿಗೆ ಆ ಚಿಂತನೆ ತಲೆನೇ ಇಲ್ಲ. ಹಿಂದಿನಿಂದ ಪಾಠ ಕಲಿಬೇಕು. ನೀವು ಹೇಳಿದ್ರಿ ನಾನು ಗೃಹ ಸಚಿವವಾಗಿ, ಮುಖ್ಯಮಂತ್ರಿಯಾಗಿ ಇಂಥದ್ದೇ ಒಂದು ಸಂದರ್ಭ ಒಳಗೆ ಬಂದಿತ್ತು. ಭಾಳ ದುಃಖದ ಸಂಗತಿ. ನಮ್ಮ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ಹತ್ತಿರೋದಂಥ ಆ ಸಂದರ್ಭದಲ್ಲಿ ಹಿಂದಿನ ಘಟನೆ, ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರು ಸಾವಿನಲ್ಲಿ ಆಗಿರುವಂಥ ಘಟನೆಗಳನ್ನು ನೆನೆಸ್ಕೊಂಡು ಅದಕ್ಕೇನು ಪೂರ್ವಗ್ರಹ ಏನೋ ಮಾಡಬೇಕು ಎಲ್ಲವನ್ನೂ ಮಾಡಿ ಎಲ್ಲರೂ ಹೇಳಿದರು ಅರ್ಧ ದಿವಸ 1 ದಿವಸ ಇಟ್ಟರೆ ಸಾಕು. ನಾನು ಹೇಳಿದೆ ಇಲ್ಲ, 2 ದಿವಸ ಪೂರ್ತಿ ಇಡೋಣ, ಎಲ್ಲ ಜನ ಬಂದು ನೋಡಲಿ, ಶಾಂತವಾಗಿರಲಿ, ಆಮೇಲೆ ಇದು ಮಾಡೋಣ, ಸಂಸ್ಕಾರ ಮಾಡೋಣ ಅಂತ. ಎಲ್ಲ ಸುಮಾರು 25 ಲಕ್ಷ ಜನ ಅವತ್ತು ಬಂದು ಅವರ ಅಂತಿಮ ದರ್ಶನವನ್ನು ತೊಗೊಂಡ ಮೇಲೆ ಬೆಳಗಿನ 4 ಗಂಟೆಗೆ ಹೋಗಿ ನಾವು ಸಂಪೂರ್ಣ ಶವ ಸಂಸ್ಕಾರದ ಎಲ್ಲ ಪೂಜೆಗಳನ್ನು ಮಾಡಿದ್ವಿ. ಯಾಕಂದರೆ ರಾಜ್ಕುಮಾರ್ ಅವ್ರಿಗೆ ಆ ಭಾಗ್ಯ ಸಿಗಲಿಲ್ಲ. ಎಂಥ ಮೇಯರ್ ವ್ಯಕ್ತಿತ್ವ, ಎಂಥ ವಿದಾಯವನ್ನು ಮಾಡಿದ್ದೇವೆ. ಭಾಳ ದುಃಖದ ಸಂಗತಿ. ಇಷ್ಟು ಸೂಕ್ಷ್ಮತೆ ಇಲ್ಲದಿರುವಂಥ ಒಂದು ಸರ್ಕಾರ ಆಡಳಿತದ ಮೇಲೆ ಹಿಡ್ತಾ ಇಲ್ಲ. ಮುಖ್ಯ ಗೃಹ ಸಚಿವರು ಪಾತ್ರವೇ ಇಲ್ಲ. ಎಲ್ಲಿ ಗೃಹ ಸಚಿವರ ಪಾತ್ರವೇ ಇಲ್ಲ. ಉಪಮುಖ್ಯಮಂತ್ರಿಗಳು ಏರ್ಪೋರ್ಟ್ಗೆ ಹೋಗ್ತಾರೆ, ಉಪಮುಖ್ಯಮಂತ್ರಿಗಳೇ ಸ್ಟೇಜಲ್ಲಿ ಬರ್ತಾರೆ, ಉಪಮುಖ್ಯಮಂತ್ರಿಗಳು ಚಿನ್ನಸ್ವಾಮಿಯಲ್ಲಿ ಬರ್ತಾರೆ. ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.